ಸಂಘಟನೆಗೆ ಅಪಮಾನ ಮಾಡಿರುವ ಸಿದ್ದರಾಮಯ್ಯಗೆ ವಿಷಕಾರಿ ಸಾವಿರ ಹೆಡೆಯ ವಿಷಕಾರಿ ಸರ್ಪ ಎಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವ ಯತೀಂದ್ರ ಸಿದ್ದರಾಮಯ್ಯಗೆ ಯತೀಂದ್ರ ಸಿದ್ದರಾಮಯ್ಯರಿಗೆ ಬಗ್ಗೆ ಅವಹೇಳನಕಾರಿ ಮಾಡುತ್ತಿರುವ ಯತೀಂದ್ರ ಸಿದ್ದರಾಮಯ್ಯರಿಗೆ ಆರ್ಎಸ್ಎಸ್ ಬಗ್ಗೆ ಅವಹೇಳನಕಾರಿ ಮಾಡುತ್ತಿರುವ ಯತೀಂದ್ರ ಸಿದ್ದರಾಮಯ್ಯರಿಗೆ ಮಾಡುವ ಕೆಲಸ ಬಿಟ್ಟು ಆರ್ಎಸ್ಎಸ್ ಜಪ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಅಂಗವಿಕಲರು ವೃದ್ಧಾಪ್ಯ ವೇತನ ವಿಧವಾ ವೇತನ ನೀಡದೆ ಸತಾಯಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲವನ್ನೂ ಮರೆಮಾಚಲು ಆರ್ಎಸ್ಎಸ್ ವಿರುದ್ಧ ಕೆಂಡ ಕಾರುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ರಾಷ್ಟ್ರ ಮೊದಲು ಎನ್ನುವ ಸಂಘಟನೆಗೆ ಅಪಮಾನ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಯತೀಂದ್ರ ಸಿದ್ದರಾಮಯ್ಯಗೆ ಮಾಡುವ ಕೆಲಸ ಬಿಟ್ಟು ಆರ್ಎಸ್ಎಸ್ ಜಪ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ದೇಶಭಕ್ತ ಸಂಘಟನೆಗೆ ಅಗೌರವ ತೋರುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ನಾಯಕರಿಗೆ ಆರ್ಎಸ್ಎಸ್ ಸಂಘಟನೆಯನ್ನು ವಿಷಕಾರಿ ಸರ್ಪ ಎಂದು ಕರೆದ ಯತೀಂದ್ರ ಸಿದ್ದರಾಮಯ್ಯಗೆ ರಾಷ್ಟ್ರಭಕ್ತರಿಗೆ ಅಗೌರವ ತೋರುತ್ತಿರುವ ಯತೀಂದ್ರ ಸಿದ್ದರಾಮಯ್ಯಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಯತೀಂದ್ರ ಸಿದ್ದರಾಮಯ್ಯಗೆ ಮಾಡುವ ಕೆಲಸ ಬಿಟ್ಟು ಆರ್ಎಸ್ಎಸ್ ಜಪ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಸದಾ ಆರ್ಎಸ್ಎಸ್ ಗುಂಗಿನಲ್ಲಿ ತೇಲುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಸಮರ್ಥಕರಿಗೆ ಅಯ್ಯಯ್ಯೋ ಕಾರುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ರೈತರಿಗೆ ನೀರು ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಯತೀಂದ್ರ ಸಿದ್ದರಾಮಯ್ಯನಿಗೆ ಮಾತನಾಡುತ್ತಿರುವ ಯತೀಂದ್ರ ಸಿದ್ದರಾಮಯ್ಯನಿಗೆ ಆರ್ಎಸ್ಎಸ್ ಬಗ್ಗೆ ಅವಹೇಳನಕಾರಿ ಮಾತನಾಡುತ್ತಿರುವ ಯತೀಂದ್ರ ಸಿದ್ದರಾಮಯ್ಯನಿಗೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅಪ್ರಬುದ್ಧರು ರಾಜಕಾರಣದಲ್ಲಿ. ಇವತ್ತು ಪಿತೃಕೋಟದಡಿನಲ್ಲಿ ಇವತ್ತು ರಾಜಕಾರಣದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ. ಅವರ ನಾಮಬಲ, ಸಿದ್ದರಾಮಯ್ಯನ ನಾಮಬಲ ಇಲ್ಲ ಅಂತಂದರೆ ಯತೀಂದ್ರರವರು ಏನೇನೂ ಇಲ್ಲ. ಜಿಲ್ಲಾ ಪಂಚಾಯತ್ ಗೆಲ್ಲಕ್ಕೂ ಅನಾಲಯಕ್ಕಾದಂಥ ವ್ಯಕ್ತಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನೂರಾರು ದೇಶಗಳಲ್ಲಿ ಕೋಟ್ಯಾಂತರ ಸ್ವಯಂ ಸೇವಕರನ್ನ ಹೊಂದಿರತಕ್ಕಂಥ ಸದಾ ದೇಶದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ಅಖಂಡ ಭಾರತದ ಬಗ್ಗೆ ಸದಾ ಕೆಲಸ ಮಾಡ್ತಿರ್ತಕ್ಕಂಥ ಸ್ವಯಂ ಸೇವಕರ ಬಗ್ಗೆ ಇವತ್ತು ಲಘುವಾಗಿ ಮಾತಾಡಿರ್ತಕ್ಕಂಥದ್ದು ಖಂಡನೀಯವಾದಂಥ ವಿಚಾರ. ಸಾವಿರ ಹೆಡೆಗಳ ಸರ್ಪಕ್ಕೆ ಹೋಲಿಸಿ ಇವತ್ತು ಅಪಮಾನ ಮಾಡಿದ್ದಾರೆ. ಯಾಕೆಂತಂದರೆ ಇವತ್ತು ಸರ್ಕಾರಕ್ಕೆ ಮಾಡೋಕ್ಕೆ ಬೇಜಾನ್ ಕೆಲಸಗಳಿದ್ದಾವೆ. ರೈತರಿಗೆ ನೀರು ಕೊಟ್ಟಿಲ್ಲ, ಬೆಳೆಗಳಿಗೆ ನೀರಿಲ್ಲ, ವಯೋವೃದ್ಧರುಗಳು ವೃದ್ಧಾಪ್ಯ ವೇತನ ಕೊಟ್ಟಿಲ್ಲ, ಅಂಗವಿಕಲರ ಮಾಸಾಸನ ಕೊಟ್ಟಿಲ್ಲ, ಪಾಪ ವಯಸ್ಸಾಗಿರೋರಿಗೆ BP ಶುಗರ್ಗೆ ಮಾತ್ರ ತಗೋತಾಯಿದ್ರು ತಿಂಗಳ. ಆ ಹಣನೂ ಬರ್ದಾನೆ ಇವತ್ತು ಆಧಾರ್ ಕಾರ್ಡ್ ಇಟ್ಕೊಂಡು ತಾಲೂಕು ಆಫೀಸ್ಗೆ ಅಲಿಯುವಂಥ ವಾತಾವರಣ ನಿರ್ಮಾಣ ಆಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಅಮಾಯಕರನ್ನ ಎನ್ಕೌಂಟ್ರ್ ಮಾಡ್ತಾ ಇದ್ದಾರೆ. KPSC ಹಗರಣ ತಾಂಡವಾಡ್ತಾ ಇದೆ. KPSC ಇತಿಹಾಸದಲ್ಲೇ ಒಬ್ಬ ಅಧ್ಯಕ್ಷನ ಮನೆಗೆ ED ರೈಡ್ ಆಯ್ತದೆ ಅಂದರೆ ಇದು ಕರ್ನಾಟಕದ ದುಸ್ಥಿತಿ. ಇಡೀ ಸಚಿವ ಸಂಪುಟ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಂಡಾಗ ಇಡೀ ಸಚಿವ ಸಂಪುಟ ಚಾಮುಂಡಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜಾರಿ ತಟ್ಟೆನಲ್ಲಿ 2,000 ರೂಪಾಯಿ ಕೊಟ್ಟು ಆ ಸರ್ವಶಕ್ತಿ ಜಗನ್ಮಾತೆ ಚಾಮುಂಡಮ್ಮನಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಕೊಟ್ಬಿಟ್ರು. ಎಲ್ಲ ಅಂದ್ಕೊಂಡ್ರು ಏನೋ
ದೇವ್ರಿಗೆ ಇವರು ದುಡ್ಡು ಕೊಡೋ ಮಟ್ಟಕ್ಕೆ ದೊಡ್ಡ ವ್ಯಕ್ತಿಗಳ ಸರ್ಕಾರ ಬಂದಿದೆ, ನಾವೆಲ್ಲ ಸುಭಿಕ್ಷೆಯಾಗಿರ್ತೀವಿ, ನಮ್ಮನ್ನು ಸರ್ಕಾರ ಭಾಳ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ. ಇವತ್ತು ಅದೇ ಗೃಹಲಕ್ಷ್ಮಿ ಹಣವನ್ನು 5,000 ಕೋಟಿಯನ್ನು ಗುಳು ಮಾಡಿದ್ದಾರೆ. ಎಲ್ಲದಕ್ಕೂ ಲೆಕ್ಕ ಕೇಳ್ತಾರೆ. ಕೊಡಿ ಸ್ವಾಮಿ ನೀವು ಗೃಹಲಕ್ಷ್ಮಿ ಹಣದ ಲೆಕ್ಕವನ್ನು ದೂರು ಕೊಟ್ಟಿರೋದೇನು ಅಂತಂದರೆ, ಇವತ್ತು ಅವೇಳನಕಾರಿ ಹೇಳಿಕೆ ಕೊಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯನವರು ಕೋಟ್ಯಾಂತರ ಸ್ವಯಂ ಸೇವಕರ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಹಾಗಾಗಿ ಇವ್ರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದೀವಿ. ಪ್ರಭಾವಿಗಳಾಗಿದ್ದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳೋದನ್ನೋದ್ರೆ ನಾವೇ ಪ್ರೈವೇಟ್ ಕಂಪ್ಲೇಂಟನ್ನು ಕೋರ್ಟಲ್ಲಿ ನಾವು ದಾಖಲು ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರವನ್ನು ಬಲಿಯಾಗ್ತೀವಿ ಅಂತ ಪದೇ ಪದೇ ವೇದಿಕೆಯಲ್ಲಿ ಹೇಳಿದರು. ಯಾವ ಭ್ರಷ್ಟಾಚಾರಿಗೆ ನೀವು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ದೀರಿ? 34 ಕೇಸ್ಗಳು ಪೆಂಡಿಂಗ್ ಇದ್ದಾವೆ. ಲೋಕಾಯುಕ್ತದಲ್ಲಿ 4 ಕೇಸ್ ಪೆಂಡಿಂಗ್ ಇದೆ. ಇಡಿ ಕೋರ್ಟ್ನಲ್ಲಿ ಇವತ್ತು ಕ್ಲೀನ್ ಚಿಟ್ ಕೊಟ್ಟಿಲ್ಲ, CBIನಲ್ಲಿ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಅಂಥ ಬ್ರಹ್ಮಾಂಡ ಭ್ರಷ್ಟಾಚಾರಿಗೆ ನೀವು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ತೀವಿ ಅಂತಂದರೆ ನಿಮಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಂಥ ನೈತಿಕತೆ ಇದೆಯಾ? RSS ಬಗ್ಗೆ ಮಾತನಾಡೋಂಥ ನೈತಿಕತೆ ಇದೆಯಾ? ಒಂದೇ ಮಾತರಮ್ಮು RSS ಬಗ್ಗೆ ಹೀಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿಕೊಂಡು ಜನರ ಅಟೆನ್ಷನ್ನ ಡೈವರ್ಟ್ ಮಾಡೋಂಥ ವ್ಯವಸ್ಥಿತ ಪಿತೂರಿ ಕಾಂಗ್ರೆಸ್ ಪಕ್ಷದಿಂದ ನಡೀತಾ ಇದೆ. ಇವತ್ತು ತಲೆಕೆಟ್ಟವ್ರು 4 ಜನ ಇದ್ದರು. ಆ ತಲೆಕೆಟ್ಟವ್ರು 4ನೇವ್ರ ಜೊತೆಗೆ 5ನೇವರಾಗಿ ಯತೀಂದ್ರ ಸಿದ್ದರಾಮಯ್ಯನವ್ರು ಸೇರ್ಕೊಂಡಿದ್ದಾರೆ. ಅವರು ತಿದ್ಕೋಬೇಕು. ಇನ್ನು ಮುಂದಾದರೂ ಈ ರೀತಿ ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ.